ಥ್ಯಾಂಕ್ ಯು. ನಾನು ಶೇಷಗಿರಿ ಮಂಡಳಿ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಇವತ್ತು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವಿವಿಧೆಡೆಗಳಲ್ಲೂ ಕೂಡ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಇವತ್ತು ಕಾರವಾರದ ಆಶಾನಿಕೇತನ ಕಿವುಡ ಮತ್ತು ಮುಖ ಮಕ್ಕಳ ಶಾಲೆಯಲ್ಲಿ ವಿಶಿಷ್ಟವಾಗಿ ಜನಶಕ್ತಿ ವೇದಿಕೆ ಕಾರ್ಯಕರ್ತರು ಆಚರಣೆ ಮಾಡಿದ್ದಾರೆ, ಗಮನಿಸಬಹುದು. ಇವತ್ತು ನೈಜ ನಾಗರ ಹಾವನ್ನ ಇಲ್ಲಿ ಮಕ್ಕಳಿಗೆ ತೋರಿಸುವುದರ ಮೂಲಕ ಹಾವಿನ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ಉರಗ ಪ್ರೇಮಿಯಾಗಿರುವಂತಹ ಮಹೇಶ್ ನಾಯ್ಕರವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೂಡ ಈ ಶಾಲೆಯ ಒಂದು ಆವರಣದಲ್ಲಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಾವಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ನಾಗರ ಪಂಚಮಿಯ ಒಂದು ಮಹತ್ವವನ್ನು ಸಾರಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಇದಕ್ಕೂ ಮೊದಲು ಕೂಡ ಮಕ್ಕಳಿಗೆ ಅಂದ್ರೆ ಇವತ್ತು ಜನಶಕ್ತಿ ವೇದಿಕೆಯಿಂದ ಮಕ್ಕಳಿಗೆ ಹಾಲು ಮತ್ತು ಹೋಳಿಗೆ ಮತ್ತು ಸಿಹಿಯನ್ನ ನೀಡುವುದರ ಮೂಲಕ ಇವತ್ತು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಮುಗ್ಧ ಮಕ್ಕಳು ಕೂಡ ಅದೇ ರೀತಿಯಾಗಿ ತುಂಬಾ ಖುಷಿಯಿಂದ ಕೂಡ ಇವತ್ತು ಇದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ನಾಗರ ಪಂಚಮಿಯ ದಿನದಂದು ಸಾಮಾನ್ಯವಾಗಿ ಅಂದ್ರೆ ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆದು ವೇಸ್ಟ್ ಮಾಡೋದಕ್ಕಿಂತ ಅಂದ್ರೆ ತಮಗೆ ಶಾಸ್ತ್ರಕ್ಕೋಸ್ಕರ ಒಂದು ಹನಿಯಷ್ಟು ಹಾಲನ್ನು ಹಾಕಿದ್ರೆ ಇರುತ್ತೆ. ಈಗ ಕಲ್ಲಿಗೆ ಹಾಲು ಹಾಕಿದ್ರೆ ಎಲ್ಲ ವ್ಯರ್ಥವಾಗುತ್ತೆಂಬ ಮಾತುಗಳು ಕೂಡ ಕೇಳಿ ಬಂದಿರುತ್ತದೆ. ಈ ಬಗ್ಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಗರ ಪಂಚಮಿ ವಿಶಿಷ್ಟವಾಗಿ ಆಚರಣೆ ಮಾಡಿದ್ರಿ, ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ರಿ ಸರ್? ನಾವು ಕಳೆದ ಒಂದು 15 ವರ್ಷದಿಂದ ನಾವು ಈ ರೀತಿಯಾಗಿ ಒಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಈ ಹಬ್ಬಕ್ಕಾಗಿ ಮಕ್ಕಳು ಕಾಯ್ತಾ ಇರ್ತಾರೆ. ಈ ನಾಗರ ಪಂಚಮಿ ಅಂತ ಹೇಳಿದ್ರೆ ಮುನ್ನಾ ದಿನ ಅವ್ರ ಬೋರ್ಡಿಗೆಲ್ಲ ಶೃಂಗಾರ ಮಾಡಿ ಅವರು ನಾಗರ ಪಂಚಮಿಯ ಒಂದು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ನಾಗರ ಪಂಚಮಿಯನ್ನ ನಾವು ಯಾವ ರೀತಿ ಆಚರಣೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, ನಾಗರ ಪಂಚಮಿ ಬಂದ ಕೂಡಲೇ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇವೆ. ಈಗ ಈ ಹಾವಿಗೆ ಹಾಲೆರೆಯುವಂತಹದ್ದು ಕಾರ್ಯಕ್ರಮ ಮಾಡ್ತಾರೆ, ಹುತ್ತಕ್ಕೆ ಹಾಲೆರಿತಾರೆ, ಈ ಕಲ್ಲು ನಾಗರಕ್ಕೂ ಹಾಲೆರಿತಾರೆ. ಕೆಲವರು ಜೀವಂತ ಹಾವಿಗೂ ಸಹಿತ ಒತ್ತಾಯ ಪೂರ್ವಕವಾಗಿ ಹಾಲನ್ನ ಹಾಕುವಂತದ್ದು ನಾವು ಇಲ್ಲಿ ನೋಡಿದ್ದೇವೆ. ಆ ಒತ್ತಾಯ ಪೂರ್ವಕವಾಗಿ ಹಾಲನ್ನು ಹಾಕಿ ಎಷ್ಟೋ ಹಾವುಗಳು ಸತ್ತೋಗಿದ್ದಂಥದ್ದು ಉದಾಹರಣೆಗಳು ಇದ್ದಾವೆ. ಆಮೇಲೆ ಈ ಹಾವು, ನಾವು ಧಾರ್ಮಿಕ ವಿರೋಧಿಗಳಲ್ಲ, ನಾಸ್ತಿಕರು ಅಲ್ಲ. ನಾವು ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಹಾಲು ಹಾಕಬೇಕು, ಶಾಸ್ತ್ರಕ್ಕೆ ಸಂಪ್ರದಾಯಿಕವಾಗಿ ಹಾಲು ಹಾಕಬೇಕಾದ್ರೆ ಒಂದು ಚಮಚಷ್ಟು ಹಾಕಿ, ನೀವು ಕೊಡಗಟ್ಟಲೆ ಹಾಲನ್ನು ಹಾಕಿ ಗಟಾರ ಕರೆದುವಷ್ಟು ಮಾಡುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದು ಹಸಿದವರ ಹೊಟ್ಟೆಗೆ ನೀವು ಹಾಲು ಹಾಕಿ, ಹಸಿದವರಿಗೆ ಏನಾದರೂ ಕೊಡೋದಿದ್ರೆ ಹಸಿದ ಹೊಟ್ಟೆಗೆ ಕೊಡಿ ಅಂತ ಹೇಳುವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮೂಢನಂಬಿಕೆಯನ್ನ ಹೊರ ಹಾಕಲಿಕ್ಕೆ, ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ನಾಗರ ಪಂಚಮಿ ದಿವಸ ವಿಶೇಷವಾಗಿ ಒಂದು ಸಂದೇಶವನ್ನ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್, ಈಗ ಹಾವಿನ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ ಸರ್. ಸಾಮಾನ್ಯವಾಗಿ ಹಾವು ಅಂತ ಹೇಳಿದ್ರೆ ಎಲ್ಲ ಬೆಚ್ಚಿ ಬಿಡ್ತಾರೆ. ಹಾವಿನ ಬಗ್ಗೆ ಏನು ಸರ್? ಹಾವು ಆಕ್ಚುಲಿ ಹಾವು ಒಂದು ಈ ಪರಿಸರವನ್ನ ಕಾಪಾಡೋದಕ್ಕೆ ಹಾವಿನ ಸರಿ ಇದೆ. ಹಳಬರು ಹಿಂದಿನ ಜನ ಏನಿದ್ರು, ನಾವು ಈ ಸರಪಳಿ ಇದಾಗಬಾರ್ದಂತ ಇದಕ್ಕೆ ದೇವರ ಒಂದು ಇದು ಕೊಟ್ಟಿದ್ದಾರೆ, ಯಾಕೆ ಹಾವು ಹೊಡಿಬಾರ್ದು ಅಂದ್ಕೊಂಡು. ಯಾಕಂದ್ರೆ ಇದ್ರ ಆಹಾರ ಇಲಿ, ಇದು ರೈತರ ಮಿತ್ರ. ಇದು ಇದ್ದಲ್ಲಿ ರೋಗ ಬರೋದಿಲ್ಲ, ರೋಗ ರುಜಿನ ಕಡಿಮೆ. ಯಾಕಂದ್ರೆ ಇದು ಏನು ಇಲಿ ಇಂಥವುಗಳನ್ನೆಲ್ಲ ಇದು ತಿಂದು ಬದುಕುತ್ತದೆ. ಇವಿಷ್ಟು ಉರಗ ಪ್ರೇಮಿಯಾಗಿರುವಂತಹ ಮಹೇಶ್ ಅವರು ಹೇಳುವಂತಹ ಮಾತು. ಒಟ್ಟಿನಲ್ಲಿ ನಾಗರ ಪಂಚಮಿ ದಿನ ಹಾಲನ್ನ ಎರೆದು ವ್ಯರ್ಥ ಮಾಡೋದಕ್ಕಿಂತ ದೇವರಿಗೆ ಎಷ್ಟು ಬೇಕೋ ಹನಿ ಹಾಲನ್ನ ನೀಡುವುದರ ಮೂಲಕ ಸಂತೃಪ್ತಿ ಹೊಂದಬೇಕು. ಆ ಮೂಲಕ ಇವತ್ತು ಸಂದೇಶವನ್ನು ಸಾರುವ ಉದ್ದೇಶದಿಂದ ಇವತ್ತು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಣೆ ಮಾಡಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ನೀಡುತ್ತಾರೆ. ಓವರ್ ಟು ಯು.